ಹಾಗಾಗಿ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೋಮೋ ಅಪ್ಲೋಡ್ ಆಗಿದೆ ಅಂಡ್ ಈ ಒಂದು ಪ್ರೋಮೋದಲ್ಲಿ ನೋಡಿದ್ರೆ ಉತ್ತಮ ಮತ್ತು ಕಳಪೆ ಬಗ್ಗೆ ಡಿಸ್ಕಷನ್ ಆಗ್ತಾ ಇದೆ. ಸೊ ಇಲ್ಲಿ ಈ ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಕಳಪೆ ಬಗ್ಗೆ ಏನು ನಿರ್ಧಾರ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ತೋರಿಸಿದ್ದಾರೆ ಆ್ಯಂಡ್ ಇಲ್ಲಿ ಆಲ್ರೆಡಿ ಪ್ರೋಮೋ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ. ಸೊ ಈ ವಾರದ ಒಂದು ಕಳಪೆಯಾಗಿ ಹನುಮಂತ ಅವರು ಆಯ್ಕೆ ಆಗಿದ್ದಾರೆ ಅಂತಲೇ ಹೇಳ್ಬೋದು ಬಹುಮತದ ಮೇರೆಗೆ. ಸೊ ಅಲ್ಲಿ ಹನುಮಂತನಿಗೆ ಕಳಪೆಯಾಗಿ ಕೊಟ್ಟಿರುವಂಥದ್ದು ಈ ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಅಲ್ಲಿ ಮೋಕ್ಷಿತ ಅವರು ಹನುಮಂತನಿಗೆ ಕಳಪೆಯಾಗಿ ಕೊಟ್ಟಿದ್ದಾರೆ ಆ್ಯಂಡ್ ರಜತ್ ಅವರು, ಗೌತಮಿ ಅವರು ಮತ್ತು ಚೈತ್ರ ಆ್ಯಂಡ್ ಧನರಾಜ್ ಅವರು ಸೊ ಕಳಪೆ ಆಗಿ ಹನುಮಂತನ ಕೊಟ್ಟಿದ್ದಾರೆ. ಮಂಜು ಅವರು ಕೊಟ್ಟಿದ್ದಾರೆ, ಬಟ್ ಅವ್ರು ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದು ಕ್ಲಾರಿಟಿ ಇಲ್ಲ ಆ ಒಂದು ಪ್ರೋಮೋದಲ್ಲಿ ನೋಡಿದ್ರೆ. ಬಟ್ ಬಹುಮತ ಅಂತ ಬಂದಾಗ ಸೊ ಅಲ್ಲಿ ಹನುಮಂತನಿಗೆ ಒಂದು ಈ ವಾರದ ಒಂದು ಕಳಪೆಯಾಗಿ ನಿರ್ಧಾರ ಮಾಡಿದ್ದಾರೆ ಮನೆಯವರೆಲ್ಲ ಸೇರಿಕೊಂಡು. ಒಂದು ಖುಷಿ ವಿಚಾರ ಏನು ಅಂತಂದರೆ ಭೇದ ಭಾವ ಮಾಡ್ದೇನೆ ಸೊ ಇವಾಗೇನು ವಾರದಲ್ಲಿ ಒಂದು ಟೀಮ್ಗಳು ಮಾಡ್ಕೊಂಡಿದ್ರು ಸಿಬ್ಬಂದಿಗಳು ಮತ್ತು ಅತಿಥಿಗಳು ಅಂತ. ಸೊ ಆಯಾ ಟೀಮ್ದೇ ಅಪೋಸಿಟ್ ಟೀಮ್ಗೆ ಕೊಡಬೇಕು ಅಂತ ಒಂದು ಪ್ರೀ ಪ್ಲ್ಯಾನ್ ಮಾಡಿ ಇಲ್ಲಿ ಕಳಪೆ ಅಂತ ಕೊಟ್ಟಿಲ್ಲ ಅಂತ ಕ್ಲಿಯರಾಗಿ ಅನ್ನಿಸ್ತಾ ಇದೆ. ಬಿಕಾಸ್ ಆಫ್ ಅಲ್ಲಿ ಬೇರೆ ಬೇರೆ ತಂಡದವರು ಕೂಡ ಹನುಮಂತನಿಗೆ ಕೊಟ್ಟಿದ್ದಾರೆ. ಒಂದು ಖುಷಿ ವಿಚಾರ. ಮೊದಲಲ್ಲಿ ಹೆಂಗಾಗ್ತಿತ್ತು ಅಂತಂದರೆ ಸೊ ನಮ್ಮ ತಂಡದಲ್ಲಿ ಇದ್ದಾರೆ ಇವ್ರು ಕಳಪೆ ಕೊಡಬಾರ್ದು, ಎಷ್ಟೇ ದರಿದ್ರವಾಗಿ ಆಡಿದ್ರು ಕೂಡ ಸೊ ನಮ್ಮ ತಂಡದಲ್ಲಿದ್ದಾರೆ. ಸೊ ಆ ತಂಡದವರು ಅವ್ರನ್ನ ಕಳಪೆ ಕೊಡ್ತಿರಲಿಲ್ಲ. ಓಕೆ, ಸೊ ಅಪೋಸಿಟ್ ತಂಡದಲ್ಲಿರೋರಿಗೆ ಕೊಡೋರು. ಸೊ ಬಟ್ ಇಲ್ಲಿ ಹಂಗೆ ಆಗಿಲ್ಲ. ಅವ್ರ ತಂಡದವ್ರು ಏನು ಇದ್ದರು ಈ ಒಂದು ವಾರದಲ್ಲಿ ಟೀಮ್ ಆಗಿ ಸೊ ಅವರಿಗೆ ಒಂದು ರೀತಿಯಲ್ಲಿ ಕಳಪೆಯಾಗಿ ಕೊಟ್ಟಿರುವಂಥದ್ದು ಇಲ್ಲಿ ಹಾನೆಸ್ಟಿ ಅಥವಾ ಒಂದು ಒಳ್ಳೆ ನಿರ್ಧಾರ ತೊಗೊಂಡಿದ್ದಾರೆ, ಸರಿಯಾದ ನಿರ್ಧಾರ ತೊಗೊಂಡಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ. ಸೊ ಅದು ಒಂದು ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ಈ ಮನೆಯಲ್ಲಿ ಅದು ಹಾನೆಸ್ಟಿ ಅನ್ನೋ ಪದಕ್ಕೇ ಒಂದು ರೀತಿಯಲ್ಲಿ ಅವಮಾನ ಅನ್ನೋ ರೀತಿಯಲ್ಲಿ ನಡ್ಕೊತಾರೆ. ಬಟ್ ಇಲ್ಲಿ ಅದಕ್ಕೆ ಒಂದು ಒಳ್ಳೆ ರೀತಿ ನ್ಯಾಯ ಒದಗಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಅಲ್ಲಿ ಕೊಟ್ಟಂಥ ರೀಸನ್ಗಳೇನು ಅಂತಂದರೆ ಧನರಾಜ್ ಕೊಟ್ಟಂಥ ರೀಸನ್ ಕಳಪೆಗೆ ಸೊ ತುಂಬ ತಪ್ಪು ಅಂತ ಕಂಡಿದ್ದು ಹನುಮಂತುವಿಂದ ಅಂತ ಹೇಳ್ತಿದ್ದಾರೆ. ಅಲ್ಲ, ಸರಿ ಮಾಡಲಿಲ್ಲ, ಚೆನ್ನಾಗಿ ಮಾಡಲಿಲ್ಲ ಅಂದರೆ ಓಕೆ, ತಪ್ಪು ಅಂತ ಕಂಡಿದ್ದು ಅಂದರೆ ಏನು ಅಂತ ಅರ್ಥ ಆಗ್ತಿಲ್ಲ ನನಗೆ. ಸೊ ಯಾವ ವಿಚಾರದಲ್ಲಿ ಮಾತಾಡ್ತಿದ್ದೀನೋ ಮೇ ಬಿ ಅದೇ ಟ್ಯಾಪ್ ವಾಟರ್ ತಂದು ಕೊಟ್ಟಿದ್ದಕ್ಕೆ ಏನಾದರೂ ತಪ್ಪು ಅನ್ನೋ ಒಂದು ಮಾತು ಹೇಳಿದ್ರಾ ಅನ್ನೋದು ನೋಡ್ಬೇಕು. ಯಾಕಂದರೆ ಅದೇನಾದರೂ ತಪ್ಪು ಅನ್ನೋದಾದರೆ ಈ ಮನುಷ್ಯ ತೊಗೊಂಡೋಗ್ಬಿಟ್ಟು ಗೌತಮಿಗೆ ಅದೇ ಟ್ಯಾಪ್ ವಾಟರ್ ತೊಗೊಂಡು ನೀರು ಕುಡಿಸಿದ್ದಾರೆ. ಅಟ್ಲೀಸ್ಟ್ ಇನ್ನೂ ಒಂದು ತರೋದನ್ನು ನೋಡ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ. ಬಟ್ ಅವ್ರೇನಾದರೂ ಟ್ಯಾಪ್ ವಾಟರ್ ವಿಚಾರ ಇಟ್ಕೊಂಡು ಏನಾದ್ರು ತಪ್ಪು ಅನ್ನೋದೇನಾದರೂ ಬಂತು ಅಂತಂದರೆ ಈ ಮನುಷ್ಯ ಮಾಡಿರೋಂಥ ದೊಡ್ಡ ಅಪರಾಧ. ಹಂಗೆ ನೋಡೋಕೆ ಹೋದರೆ ಇವ್ರು ಇನ್ನೂ ಗೌತಮಿ ನೀರು ಕುಡಿಸಿದ್ದಾರೆ, ಟ್ಯಾಪ್ ವಾಟರೇ ಕುಡಿಸಿದ್ದಾರೆ ಇವ್ರವ್ರಿಗೆ. ಓಕೆ, ನೋಡೋಣ ಎಪಿಸೋಡಲ್ಲಿ ನೋಡಿದ್ರೆ ಕ್ಲಾರಿಟಿ ಸಿಗುತ್ತೆ ನಮಗೆ. ಆ್ಯಂಡ್ ಅಲ್ಲಿ ಚೈತ್ರ ಹೇಳುವಂಥದ್ದು ಈ ವಾರದ ಒಂದು ಏನು ಟಾಸ್ಕ್ದು ವಿಷಯ ಇತ್ತು. ಸೊ ಅದರಲ್ಲಿ ಮುಖ್ಯವಾದಂಥ ಒಂದು ಇದು ಅಂತಂದರೆ ವಿಷಯ ಅಂತಂದರೆ ಅಥವಾ ರೂಲ್ ಏನು ಅಂತಂದರೆ ಸೊ ಈ ಒಂದು ಟಾಸ್ಕಲ್ಲಿ ಶುಚಿತ್ವವನ್ನು ಕಾಪಾಡ್ಕೊಬೇಕು ಅನ್ನೋದಿತ್ತು. ಬಟ್ ಇದೆಲ್ಲೋ ಹನುಮಂತನ ಕಡೆಯಿಂದ ಅದು ಮಿಸ್ ಆಯಿತು, ಅದೇ ಇರಲಿಲ್ಲ ಅನ್ನೋ ಒಂದು ವಿಚಾರನ ಅವ್ರು ಎತ್ತಾರೆ. ಆ್ಯಂಡ್ ಗೌತಮ್ ಹೇಳಿರುವಂಥದ್ದು ಸೊ ಇವಾಗ ಮನೆಗೆ ಬಂದಂಥ ಅತಿಥಿಗಳು ಕೆಲಸ ಕೊಡೋದಲ್ಲದೆ ಸೊ ನೀವು ಕೂಡ ಕೆಲವು ತಪ್ಪುಗಳನ್ನು ಮಾಡಿಬಿಟ್ಟು ನನಗೆ ಕೆಲಸ ಕೊಡ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಹನುಮಂತು ಒಂದು ಕಳಪೆ ಅನ್ನೋ ರೀತಿಯಲ್ಲಿ ಎಲ್ಲನೂ ಮಾತು ಬಂತು. ಅಲ್ಲಿ ಮಂಜು ಅವರು ಕೂಡ ಒಂದು ಕಳಪೆ ಕೊಟ್ಟಿದ್ದಾರೆ. ಬಟ್ ಅಲ್ಲಿ ಹೇಳುವಂಥದ್ದು ಏನಿತ್ತು ಅಂದರೆ ಮಂಜು ಹೇಳುವಂಥದ್ದು ತುಂಬ ಕಿರಿಕಿರಿ ಅಂತ ಅನ್ನಿಸ್ತಾ ಇತ್ತು ಅಂತ ಹೇಳಿದ್ರು. ಬಟ್ ಪರ್ಟಿಕ್ಯುಲರ್ ಆಗಿ ಹನುಮಂತನಿಗೆ ಹೇಳಿದ್ರು ಅಥವಾ ಬೇರೆ ಯಾರಿಗೆ ಹೇಳಿದ್ರು ಅನ್ನೋದು ಎಪಿಸೋಡ್ಗೆ ಗೊತ್ತಾಗುತ್ತೆ, ಒಂದು ಕ್ಲಾರಿಟಿ ಇಲ್ಲ. ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ನನಗೆ ಅನ್ಸೋದು ಏನಂತಂದರೆ ಹೌದು, ಖಂಡಿತವಾಗ್ಲೂ ಈ ಒಂದು ವಾರ ಅಂತ ತೊಗೊಂಡ್ರೆ, ಈ ಟಾಸ್ಕ್ ಅಂತ ತೊಗೊಂಡ್ರೆ, ಅತಿಥಿಗಳು ಮತ್ತು ಸಿಬ್ಬಂದಿಗಳು ಅಂತ ಬಂದರೆ ಸೊ ಎರಡರಲ್ಲೂ ಕೂಡ ಹನುಮಂತ ನಿಜವಾಗ್ಲೂ ಒಂದು ರೀತಿಯಲ್ಲಿ ಫೇಲ್ ಆಗಿದೆ ಅಂತ ಹೇಳ್ಬೋದು. ಸೊ ಲಾಸ್ಟ್ ಒಂದು 2 ವೀಕ್ಸಿಂದ ಸೊ ಅವನ ಒಂದು ಪರ್ಫಾರ್ಮೆನ್ಸು ಅದು ಎಂಟರ್ಟೈನ್ಮೆಂಟ್ ವಿಚಾರದಲ್ಲಾಗಿರ್ಬೋದು, ಸೊ ಟಾಸ್ಕ್ ಅಂತ ಬಂದಾಗಲೂ ಕೂಡ ಅಷ್ಟೊಂದು ಸರಿಗಿಲ್ಲ. ಸೊ ಲಾಸ್ಟ್ ವೀಕಲ್ಲೂ ಕೂಡ 2 ಟಾಸ್ಕಲ್ಲಿ ಅವನಿಗೆ ಅವಕಾಶ ಸಿಗುತ್ತೆ, ಎರಡರಲ್ಲೂ ಕೂಡ ಫೇಲ್ ಆಗ್ತಾನೆ. ಆ್ಯಂಡ್ ಒಂದು ಟಾಸ್ಕಲ್ಲಿ ತ್ರಿವಿಕ್ರಮ್ ಜೊತೆಗೆ ಆ ಒಂದು ಗ್ಲಾಸ್ ಹೊಡೆಯುವಂಥ ಟೈಮಲ್ಲಿ ಲಾಸ್ಟ್ ವೀಕಲ್ಲಿ ಸೊ ಜಸ್ಟ್ ಒಂದು ಇದರಲ್ಲಿ ಮಿಸ್ ಆಗುತ್ತೆ ಬಿಟ್ಟರೆ ಸೊ ಇನ್ನೊಂದು ಟಾಸ್ಕಲ್ಲಿ ಒಂದು ರೀತಿಯಲ್ಲಿ ಏನು ಹೇಳ್ತೀವಿ ಅಂದರೆ ಆ ಕೋಲ್ ಇಡೋವಂಥ ಟಾಸ್ಕಲ್ಲಿ ಕೊನೆಗೆ ಒಂದು ಕೋಲ್ನ ಇಡೋದಿಲ್ಲ, ಟ್ರೈ ಮಾಡಿದ್ದಾನೆ ಬಟ್ ಸಕ್ಸಸ್ ಆಗಿಲ್ಲ ಲಾಸ್ಟ್ ವೀಕಲ್ಲಿ. ಆ್ಯಂಡ್ ಈ ವೀಕಲ್ಲಂತೂ ತೀರಾ ಒಂದು ರೀತಿಯಲ್ಲಿ ಕಳಪೆಯಾಗಿ ಪ್ರದರ್ಶನ ಮಾಡಿದ್ದಾನೆ ಆ್ಯಂಡ್ ಕೇರ್ಲೆಸ್ ಅನ್ನೋ ರೀತಿಯಲ್ಲಿ ಪ್ರದರ್ಶನ ಮಾಡಿದ್ದಾನೆ. ಖಂಡಿತವಾಗ್ಲೂ ಕಳಪೆ ಅವನಿಗೆ ಸಲ್ಲುತ್ತೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಮುಂದೆ ಅವನಿಗೆ ಒಂದು ರೀತಿಯಲ್ಲಿ ಬೆಟರ್ ಆಗಿ ಮಾಡುವಂಥ ಒಂದು ಅವಕಾಶ ಇದೆ. ಆ್ಯಂಡ್ ಜೈಲಿಗೆ ಹೋಗಿ ಬಂದಾದಮೇಲೆ ಸೊ ಅವನ ಮೇಲೆ ಸ್ವಲ್ಪ ಫೋಕಸ್ ಇರುತ್ತೆ ಆ್ಯಂಡ್ ಬೌನ್ಸ್ ಬ್ಯಾಕ್ ಮಾಡ್ಬೋದು ಅಂತ ಅನ್ಕೊತೀನಿ. ಯಾಕಂದರೆ ಅಲ್ಲಿ ಸ್ವಲ್ಪ ಟೈಮ್ ಸಿಗುತ್ತೆ ಅವನಿಗೆ ಸ್ವಲ್ಪ ಗೇಮ್ನ ಅನಲೈಸ್ ಮಾಡಲಿಕ್ಕೋಸ್ಕರ. ಆ್ಯಂಡ್ ಇಲ್ಲಿ ನೋಡೋಕ್ಕೋದ್ರೆ ಧನರಾಜ್ ಅವರು ಒಂದು ಒಳ್ಳೆ ಪಿಕಪ್ ತೊಗೊಂಡಿದ್ದಾರೆ. ಸೊ ಗೇಮಲ್ಲಿ ಅಂತ ಬಂದಾಗ ಒಂದು ಕಳಪೆ ಅಥವಾ ನಾಮಿನೇಷನ್ ಅಂತ ಬಂದಾಗ ಒಂದು ಆನ್ ಪಾಯಿಂಟಲ್ಲಿ ಸೊ ಅಲ್ಲಿ ಯಾರು ಫ್ರೆಂಡ್ಶಿಪ್ಪು ಅದು ಇದು ನೋಡ್ದೇನೆ ಸೊ ಇನ್ಕ್ಲೂಡಿಂಗ್ ಹನುಮಂತನಿಗೆ ಟಾರ್ಗೆಟ್ ಮಾಡಿ ಧನರಾಜ್ ಅವ್ರು ಕೊಡ್ತಿದ್ದಾರೆ ಅಂತಂದರೆ ಒಂದು ಒಳ್ಳೆ ಟೈಮಲ್ಲಿ ವೇಕಪ್ ಆಗಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಗೌತಮಿ ಸೊ ನನ್ನ ಪ್ರಕಾರ ಗೌತಮಿ ಅವರು ಆಡ್ತಿರೋಂಥ ರೀತಿ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ತೊಗೊಂಡ್ರು ಕೂಡ ಸೊ ಎಲ್ಲೋ ಒಂದು ರೀತಿಯಲ್ಲಿ ಟಾಪ್ 6 ಆರ್ ಟಾಪ್ 5 ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದರೆ ಅವ್ರು ಕೊಡೋವಂಥ ಒಂದು ನಾಮಿನೇಷನಲ್ಲಿ ಅದು ಆಗಿರ್ಬೋದು, ಕಳಪೆ ಉತ್ತಮದಲ್ಲಾಗಿರ್ಬೋದು, ಕೊಡೋವಂಥ ರೀಸನ್ಗಳು ಎಲ್ಲೂ ಕೂಡ ಮಿಸ್ ಆಗಲ್ಲ, ಆನ್ ಪಾಯಿಂಟ್ ಇರ್ತಾರೆ. ಆ್ಯಂಡ್ ಕ್ಲಾರಿಟಿ ಕೊಡಬೇಕು ಅಥವಾ ತೊಗೋಬೇಕು ಅಂದಾಗ ಕೂಡ ಒಂದು ಪಕ್ಕ ಒಂದು ಪಾಯಿಂಟ್ ಇಟ್ಕೊಂಡೇ ಮಾತಾಡ್ತಾರೆ ಬಿಟ್ಟರೆ ಅಡ್ಡದಿಡ್ಡಿಯಾಗಿ ಎಲ್ಲೂ ಮಾತಾಡಿರೋ ನಾನು ಕಂಡಿಲ್ಲ. ಒಂದು ವೇಳೆ ಕೆಲವು ಟೈಮಲ್ಲಿ ಗೌತಮಿ ಎದುರುಗಡೆಗೆ ತ್ರಿವಿಕ್ರಮು ರಜತ್ ಅವರನ್ನೇ ಒಂದು ರೀತಿಯಲ್ಲಿ ಸ್ವಲ್ಪ ಶೇಕ್ ಆಗಿರೋದು ಕೂಡ ನೋಡಿದ್ದೀನಿ ನಾನು. ಸೊ ಅಂಥ ಟೈಮಲ್ಲಿ ಇವರು ಕೂಡ ಮೇ ಬಿ ಟಾಪ್ 6 ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಒಳ್ಳೆ ಟೈಮಲ್ಲೇ ಒಂದು ಒಳ್ಳೆ ನಿರ್ಧಾರಗಳನ್ನ ತೊಗೊಂಡು ಚೆನ್ನಾಗಿ ಆಡ್ತಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹನುಮಂತನಿಗೆ ಸ್ವಲ್ಪ ಬೇಕಿದೆ, ಈ ರೀತಿಯಲ್ಲಿ ಕಳಪೆ ಬೇಕಿತ್ತು. ಸೊ ಅದನ್ನು ಒಳ್ಳೆ ಟೈಮಲ್ಲಿ ಬಂದಿದೆ. ಸೊ ಅದನ್ನು ಸರಿ ಮಾಡಿಕೊಂಡು ಮುಂದೆ ಬರ್ಬೋದು ಅಂತ ಅನ್ಕೊತೀನಿ. ಆ್ಯಂಡ್ ಅಲ್ಲಿ ಹನುಮಂತ ಕೂಡ ರೀಪ್ಲೈ ಕೊಡ್ತಾನೆ. ಸೊ ನೀವು ಕಳಪೆ ಕೊಟ್ರಿ ಅಂತ ನಾನು ಅಂದರೆ ಕುಗ್ಗೋದು ಇಲ್ಲ ಆ್ಯಂಡ್ ಬಗ್ಗೋದು ಇಲ್ಲ ಅನ್ನೋ ಒಂದು
ಸ್ಟೇಟ್ಮೆಂಟ್ನ ಕೊಟ್ಟು ಅಲ್ಲಿ ಜೈಲಿಗೆ ಹೋಗ್ತಾರೆ. ಆ್ಯಂಡ್ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದರೆ, ಸೊ ಅಲ್ಲಿ ಅವರಿಗೆ ಜೈಲಿಗೆ ಕರ್ಕೊಂಡು ಹೋಗೋ ಇದರಲ್ಲಿ ಅಲ್ಲಿ ಭವ್ಯನೂ ಇರ್ತಾರೆ ಆ್ಯಂಡ್ ಗೌತಮಿನೂ ಇರ್ತಾರೆ. ಸೊ ಇದರಲ್ಲಿ ಮೇ ಬಿ ಏನಾದರೂ ಈ ವಾರದ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಗೆದ್ದು ಸೊ ಮತ್ತೆ ಭವ್ಯ ಏನಾದರೂ ಕ್ಯಾಪ್ಟನ್ ಆದ್ರ ಅಂತ. ಯಾಕಂದರೆ ನಾರ್ಮಲಿ ಅಲ್ಲಿ ಜೈಲಿಗೆ ಕರ್ಕೊಂಡು ಹೋಗಬೇಕು ಅಂತಂದಾಗ ಕ್ಯಾಪ್ಟನ್ ಯಾರು ಇರ್ತಾರೆ ಅವರೇ ಕರ್ಕೊಂಡು ಹೋಗ್ತಾರೆ. ಸೊ ಮೇ ಬಿ ಹನುಮಂತನಿಗೆ ಗೌತಮಿ ಅವರು ತುಂಬ ಕ್ಲೋಸ್ ಇರೋದ್ರಿಂದ ಸೊ ಅವರು ಜಸ್ಟ್ ಸುಮ್ಮನೆ ಹೋಗಿರ್ಬೋದು. ಭವ್ಯ ಮೇ ಬಿ ಈ ವಾರದ ಒಂದು ಟಾಸ್ಕ್ ಕೂಡ ಅವರು ಅದೇ ಟೀಮ್ ಗೆದ್ದಿದೆ ಅಂತ ಹೇಳ್ತಿದ್ದಾರೆ. ಮೇ ಬಿ ಆ ಒಂದು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ವಿನ್ ಆಗಿ ಭವ್ಯ ಕೂಡ ಕ್ಯಾಪ್ಟನ್ ಆದರೂ ಕೂಡ ಆಗಿರ್ಬೋದು ಅಂತ ನನ್ನ ಒಂದು ಊಹೆ. ಓಕೆ, ನೋಡುವ ಏನೇನಾಗುತ್ತೆ ಅಂತ. ಓಕೆ, ಆ ರೀತಿ ಏನಾದರೂ ಅಪ್ಡೇಟ್ ಇದ್ದರೆ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಹೇಳಿದ್ರೆ ಇಷ್ಟ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.